ಫ್ರೆಂಡ್ಸ್, ನಾನು ರಾಘವೇಂದ್ರ. ಸೊ ನಾನು ಇವತ್ತು ನಿಮಗೆ JEE ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ JEE ಮೈನ್ಸ್ 2026 ಸೊ ಇದಕ್ಕೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟು, ಯಾವಾಗ ಲಾಸ್ಟ್ ಡೇಟು, ಮತ್ತು ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಬಂದ್ಬಿಟ್ಟು 31 ಅಕ್ಟೋಬರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ 27 ನವಂಬರು 25ಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇದೆ. ನಂತರ ಇವರು ಆಲ್ರೆಡಿ ನಿಮಗೆ ಎಕ್ಸಾಮ್ ಯಾವಾಗ ನಡೆಸ್ತೀವಿ ಅಂತಲೂ ಇಂಟಿಮೇಟ್ ಮಾಡಿದ್ದಾರೆ. ಜನವರಿ 21 ಹಿಡಿದ್ಬಿಟ್ಟು ಜನವರಿ 30 ತನಕ ಸೊ ಎಕ್ಸಾಮ್ ಡೇಟ್ನ ಇದರಲ್ಲಿ ಯಾವುದಾದ್ರೂ ಒಂದು ದಿನ ನಿಮಗೆ ಎಕ್ಸಾಮ್ನ ನಡೆಸ್ತಾರೆ. ಸೊ ಯಾರ್ಯಾರು ಅಪ್ಲಿಕೇಶನ್ ಆಗಿರುತ್ತೆ ಅವ್ರಿಗೆ ಸಪ್ರೇಟಾಗಿ ಒಂದೊಂದು ದಿನ ಇರುತ್ತೆ. ನೆಕ್ಸ್ಟು ಜನವರಿ 1st ವೀಕಲ್ಲಿ ನಿಮಗೆ ಯಾವ ಸಿಟಿ ಒಳಗಡೆ ಎಕ್ಸಾಮ್ ನಡೆಯುತ್ತೆ ನಿಮ್ಮದು ಅಂತ ಹೇಳ್ಬಿಟ್ಟು ಅವರು ಸಿಟಿ ಇಂಟಿಮೇಷನ್ ಸ್ಲಿಪ್ ಅಂತ ಹೇಳಿ ಬಿಡ್ತಾರೆ. ಅಲ್ಲಿ ನೀವು ನೋಡ್ಕೋಬೋದು ನಂದು ಎಕ್ಸಾಮ್ ಸೆಂಟ್ರು ಯಾವ ಸಿಟಿ ಒಳಗಡೆ ಬಿದ್ದಿದೆ ಅಂತೇಳಿ ನೀವು ಚೆಕ್ ಮಾಡ್ಕೋಬೋದು. ನಂತರ ಹಾಲ್ ಟಿಕೆಟ್ನ ನೀವು ಯಾವತ್ತು ಡೌನ್ಲೋಡ್ ಮಾಡ್ಕೊತೀರ ಅಂದರೆ ಎಕ್ಸಾಮ್ ನನಗೆ 21 ಅಂತಂದರೆ ಅದಕ್ಕಿಂತ 3 ಅಥವಾ 4 ದಿನ ಮುಂಚಿತವಾಗಿ ನೀವು ಎಕ್ಸಾಮ್ ಹಾಲ್ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಂತರ ಅದೇ ರೀತಿ ಅವರು ಫೆಬ್ರವರಿ 2026 12ನೇ ತಾರೀಕಲ್ಲಿ ಎಕ್ಸಾಮ್ ಏನು ನಡೆಸಿರ್ತಾರೋ ಅದರದ್ದು ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಿಮಗೆ BE BTech ಮತ್ತು BArts ಮತ್ತು B ಪ್ಲಾನಿಂಗು ಈ 3 ಕ್ಯಾಟಗರಿ ಬರುತ್ತೆ. 3 ಬರಿತೀನಿ ಅಂದರೆ ನೀವು 3 ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಫೀಸ್ ಡೀಟೇಲ್ಸ್ ಹೇಳ್ತೀನಿ. BE ಮತ್ತು BTech ಅವರಿಗೆ ಮೇಲ್ ಕ್ಯಾಂಡಿಡೇಟು ಜನರಲ್ ಅವ್ರಿಗೆ 1000 ರೂಪಾಯಿ ಇದೆ. OBC NCL ಮತ್ತು EWS ಅವ್ರಿಗೆ 900 ರೂಪಾಯಿ ಇದೆ. ನೆಕ್ಸ್ಟು SC ಮತ್ತು ST ಅವರು ಸ್ಟೂಡೆಂಟ್ಸ್ಗೆ ಮೇಲ್ ಕ್ಯಾಂಡಿಡೇಟ್ಗೆ 500 ಇದೆ. ಅದೇ ರೀತಿ ಲೇಡೀಸ್ಗೆ ಫೀಮೇಲ್ ಅವ್ರಿಗೆ ಜನರಲ್ ಅವ್ರಿಗೆ 800 ಇದೆ. OBC NCL ಅವ್ರಿಗೆ 800 ಇದೆ. ಹ್ಯಾಂಡಿಕ್ಯಾಪ್ಟು ಮತ್ತು SC ST ಅವ್ರಿಗೆ 500 ಇದೆ. ಸೊ ಮತ್ತು ಥರ್ಡ್ ಜೆಂಡರ್ಗೆ 500 ಇದೆ. ಸೊ ಅದೇ ರೀತಿ ನೀವು 3 ಪೇಪರ್ ಬರಿತೀನಿ, BE BTech BArts 3 ಬರಿತೀನಿ ಅಂತಂದರೆ B ಪ್ಲಾನಿಂಗ್ ಇದನ್ನು ಬರಿತೀನಿ ಅಂತಂದರೆ ಮೇಲ್ ಕ್ಯಾಂಡಿಡೇಟ್ಗೆ 2000 ಇದೆ. ಯಾರಿಗೆ ಜನರಲ್ಲು OBC NCL ಅವ್ರಿಗೆ. ನೆಕ್ಸ್ಟು SC ಮತ್ತು ST ಅವ್ರಿಗೆ 1000 ರೂಪೀಸ್ ಇದೆ. ಫೀಮೇಲ್ ಕ್ಯಾಂಡಿಡೇಟ್ಗೆ 1600 ರೂಪಾಯಿ ಇದೆ. ನೆಕ್ಸ್ಟು ಫೀಮೇಲು SC ST ಒಳಗೆ ಮತ್ತು ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆ 1000 ರೂಪಾಯಿ ಇದೆ. ಥರ್ಡ್ ಜೆಂಡರ್ಗೆ 1000 ರೂಪಾಯಿ ಇದೆ. ಸೊ ಇದಿಷ್ಟು ಫೀಸ್ ಡೀಟೇಲ್ಸ್ ಆಯಿತು. ನೆಕ್ಸ್ಟ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಹೇಳ್ತೀನಿ ರೆಡಿ ಮಾಡ್ಕೊಳ್ಳೋಕ್ಕೆ ಏನೇನು ಅಂತೇಳಿ. ಫಸ್ಟು ನಿಮಗೆ 10 ಮಾರ್ಕ್ಸ್ ಕಾರ್ಡ್ ಬೇಕು. ನೆಕ್ಸ್ಟು ಆಧಾರ್ ಕಾರ್ಡು. ಸೊ ಇಲ್ಲಿ ಏನಾಗಿದೆ ಅಂದರೆ 10th ಮತ್ತು ಆಧಾರ್ ಕಾರ್ಡು. ಓಕೆ, ಇಲ್ಲಿ 10th ಮತ್ತು ಆಧಾರ್ ಕಾರ್ಡು. 10th ನಿಮ್ಮದು ಏನು ನೇಮ್ ಇರುತ್ತೋ ಅದೇ ರೀತಿ ನೇಮು ಆಧಾರ್ ಕಾರ್ಡಲ್ಲಿ ಇರಬೇಕು. ವಿತ್ ಸ್ಪೆಲ್ಲಿಂಗ್ಸ್ ಎಲ್ಲ ಕ್ಲೀನಾಗಿ ಚೆಕ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸೊ ಆಧಾರ್ ಕಾರ್ಡಲ್ಲಿ 10 ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ನೇಮು ನಿಮ್ಮ ಡೇಟ್ ಆಫ್ ಬರ್ತು ಸೇಮ್ ಒಂದೇ ಥರನೇ ಇರಬೇಕು. ನಂತರ SC ST ಅವ್ರಿಗೂ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. OBC NCL ಯಾರಾದರೂ ಮಾಡಿಸಿದರೆ ಅಥವಾ EWS ಮಾಡಿಸಿದರೆ ಅದು ಕ್ಯಾಸ್ಟ್ ಸರ್ಟಿಫಿಕೇಟ್ ರೆಡಿಯಾಗಿ ಇಟ್ಕೊಂಡಿರಬೇಕು. ನೆಕ್ಸ್ಟು ಅಪರ್ ID ಅಂತ ಕೇಳಿದ್ದಾರೆ. ಅಪರ್ ID ಬಂದ್ಬಿಟ್ಟು ನಿಮಗೆ ಕಾಲೇಜಲ್ಲಾದರೂ ಕೇಳ್ಬೋದು ಅಥವಾ ಅವ್ರು ಕ್ರಿಯೇಟ್ ಮಾಡಿ ಕೊಟ್ಟಿದ್ರೆ ಮಾತ್ರ ಕೇಳ್ಬೋದು, ಅಥವಾ ನೀವೇ ಡಿಜಿಲಾಕರಲ್ಲಿ ಹೋಗಿ ಕ್ರಿಯೇಟ್ ಮಾಡಿಕೊಂಡು ನೀವು ನಿಮ್ಮ ಅಪರ್ IDನ ನೀವು ತೊಗೋಬೋದು. ನೆಕ್ಸ್ಟು ನಿಮಗೆ ಕಾಲೇಜಲ್ಲಿ ಸೆಕೆಂಡ್ PUCದು ರಿಜಿಸ್ಟ್ರೇಷನ್ ನಂಬರು ಅಥವಾ ಎನ್ರೋಲ್ಮೆಂಟ್ ನಂಬರ್ ಅಂತ ಇರುತ್ತೆ. ಅದನ್ನು ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ತೊಗೊಂಡೋಗಿದ್ರೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಈಸಿ ಆಗುತ್ತೆ. ಮತ್ತು ಇಲ್ಲಿ ಫೋಟೋನ ಲೈವ್ ಕ್ಯಾಪ್ಚರ್ ಆಗಿ ಕೇಳ್ತಾರೆ. ವೆಬ್ ಕ್ಯಾಮ್ ಎದುರುಗಡೆ ನೀವು ಫೋಟೋ ತೊಗೋಬೇಕು. ಆಲ್ಮೋಸ್ಟ್ ಆಲು ನೀವು ವೆಬ್ ಕ್ಯಾಮ್ ಮುಂದೆ ನಿಂತ್ಕೊಳ್ತಿರಲ್ಲ. ಸೊ ಹಾಗಾಗಿ ಆ ಡ್ರೆಸ್ಸಲ್ಲಿ ಏನು ಇರ್ತೀರೋ ಅದಕ್ಕಿಂತ ಮುಂಚೆ ಅದೇ ಥರದ್ದು ಫೋಟೋ ತೊಗೊಂಡೋದ್ರೆ ನಿಮಗೆ ಇನ್ನು ಈಸಿಯಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಸೊ ಇದಿಷ್ಟು JEE ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮಗೆ. ಏನಾದರೂ ಸೊ JEEನ ಏನಕ್ಕೆ ಅಪ್ಲಿಕೇಶನ್ ನೀವೆಲ್ಲ ಹಾಕ್ತೀರಾ ಅಂತಂದರೆ, ಸೊ ನೀವು ಕರ್ನಾಟಕದಲ್ಲಿ ಯಾರ್ಯಾರು CETನ ಬರಿಬೇಕಂತ ಅಂದ್ಕೊಂಡು ಸೊ ಇಂಜಿನಿಯರಿಂಗ್ ಮಾಡಬೇಕಂತ ಅಂದ್ಕೊಂಡಿರ್ತೀರೋ JEE ಫಸ್ಟು ನೀವು ಕಂಡಕ್ಟ್ ಮಾಡ್ತಕ್ಕಂಥ ಫಸ್ಟ್ ಎಕ್ಸಾಮ್ ಇದು. ಇದರಿಂದ ನೀವು ಏನಾದರೂ ಎಕ್ಸಾಮ್ ಬರೆದು ಸೊ ಇಲ್ಲಿ ನಿಮಗೆ ಯಾವ ರೀತಿ ಕ್ವಶನ್ಸ್ ಯಾವ ರೀತಿ ಬರುತ್ತೆ, ಸೊ ಇದೆಲ್ಲ ನಿಮಗೆ ಒಂದು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ CET ಈಸಿ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ JEE ಅಪ್ಲೈ ಮಾಡಿದರೆ ನಿಮಗೆ CETನೂ ಕೂಡ ಈಸಿ ಆಗುತ್ತೆ. ಸೊ ನೆಕ್ಸ್ಟು ನಿಮಗೆ ಏನಾದರೂ ನೀಟು ಮತ್ತು ಕರ್ನಾಟಕ CET ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ಮೈ ಗಾಯ್ಸ್ ಮತ್ತು ಸ್ಟೂಡೆಂಟ್ಸ್.